ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಇದು ಚಿಕ್ಕಮಂಗ್ಳೂರು ಟ್ರಿಪ್ನ 3ನೇ ದಿನದ 2ನೇ ವಿಡಿಯೋ. ಮೊದಲನೇ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದ್ರೆ ಐ ಬಟನ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ, ನೀವು ಅಲ್ಲೋಗಿ ನೋಡಬಹುದು. ಈ ವಿಡಿಯೋದಲ್ಲಿ ಕಳಸಾ ಹತ್ರನೇ ಇರೋ 12 ಬೆಸ್ಟ್ ಪ್ಲೇಸಸ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಕಳಸಾಯಿಂದ ಈ 2 ಪ್ಲೇಸಸ್ ವಿತಿನ್ 10 ಕಿಲೋಮೀಟರ್ಸ್ ಅಲ್ಲಿ ನೀವು ನೋಡಬಹುದು. ನಾವೀಗ ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಕಳಸಾಯಿಂದ ಕುದುರೆಮುಖ ರೋಡ್ ಅಲ್ಲಿ ಒಂದು 7 ಕಿಲೋಮೀಟರ್ ಹೋದ್ರೆ ಸಂಸೆ ಅನ್ನೋ ಊರ್ ಸಿಗುತ್ತೆ. ಆ ಊರ್ಗಿಂತೂ 1 ಕಿಲೋಮೀಟರ್ ಮುಂಚೆನೆ ಟೀ ಎಸ್ಟೇಟ್ ಅಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಆ ಲೊಕೇಶನ್ ನೋಡ್ಲಿಕ್ಕೆ ತುಂಬಾ ಜನ ಹೋಗ್ತಾರೆ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದ್ದೆ, ಅದಕ್ಕಾಗಿ ಆ ಪ್ಲೇಸ್ ಹೋಗ್ತಾ ಇದ್ದೀನಿ. ಅದೊಂದೇ ಪ್ಲೇಸ್ ಈ ರೋಡ್ ಅಲ್ಲಿ ನಾನ್ ನೋಡ್ಬೇಕು ಅನ್ಕೊಂಡಿರೋದು. 7 ಕಿಲೋಮೀಟರ್ ಹೋಗಿ ಆ ಪ್ಲೇಸ್ ನೋಡ್ಕೊಂಡು ಮತ್ತೆ ಈ ಕಳಸಾಗೆ ವಾಪಸ್ ಬರ್ಬೇಕು. ಕುದುರೆಮುಖಕ್ಕೆ ಹೋಗೋರಾದ್ರೆ ಅವ್ರಿಗೆ ಆನ್ ದ ವೇನೆ ಸಿಗುತ್ತೆ. ಆರಾಮಾಗಿ ಆ ಪ್ಲೇಸ್ ನ ನೋಡ್ಕೊಂಡು ಅವ್ರ ಮುಂದೆ ಕುದುರೆಮುಖಗೆ ಹೋಗ್ಬಹುದು. ನಾವಿನ್ನೇನು ಈ ಗಣಪತಿ ದೇವಸ್ಥಾನಕ್ಕೆ ರೀಚ್ ಆಗೋಗ್ತೀವಿ. ನೀವು ನೋಡ್ತಿದ್ದೀರಲ್ಲ ಲೆಫ್ಟ್ ಸೈಡ್ ಅಲ್ಲಿ ಟೀ ಎಸ್ಟೇಟು. ಇಷ್ಟೊತ್ತು ನಾವ್ 7 ಕಿಲೋಮೀಟರ್ ಬಂದ್ರು ಬರೀ ಕಾಫಿ ತೋಟಗಳೇ ಇದ್ದಿದ್ದು. ಬಟ್ ಇಲ್ಲಿ ಒಂದು ಟೀ ಎಸ್ಟೇಟ್ ಇದೆ. ಈ ಟೀ ಎಸ್ಟೇಟ್ ಮಧ್ಯದಲ್ಲೇ ದೇವಸ್ಥಾನ ಕಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಕಾಣ್ತಲ್ಲ ಅದೇ ದೇವಸ್ಥಾನ. ಆರ್ಚ್ ಕೂಡ ಇದೆ, ನೀವು ಮುಂದೆ ನೋಡ್ಬೋದು. ತುಂಬಾ ಜನ ಈ ದಾರಿಯಲ್ಲಿ ಓಡಾಡೋರು ಈ ಲೊಕೇಶನ್ ಅನ್ನ ನೋಡ್ಕೊಂಡೇನೆ ಹೋಗೋದು. ಅಷ್ಟು ಚೆನ್ನಾಗಿದೆ ಈ ಲೊಕೇಶನ್. ನೀವು ನೋಡ್ತಿದ್ದೀರಲ್ಲ, ಇದು ನಾನು ಹೇಳ್ತಾ ಇದ್ದಿದ್ ವಿನಾಯಕ ಟೆಂಪಲ್. ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ದೇವಸ್ಥಾನ ಸಂಸೆ ಅಂತ ಬರ್ದಿದ್ದಾರೆ ಆ ಆರ್ಚ್ ಮೇಲೆ. ನೀವು ನೋಡ್ತಿದ್ದೀರಲ್ಲ, ಆ ಕಡೆ ಈ ಕಡೆ 2 ಗುಡ್ಡಗಳಿದೆ. ಆ ಗುಡ್ಡಗಳಲ್ಲಿ ಟೀ ಎಸ್ಟೇಟ್ ಇದೆ. ಅಂಡ್ ದೆನ್ ಆ ಟೀ ಎಸ್ಟೇಟ್ ಮಧ್ಯೆ ಈ ದೇವಸ್ಥಾನ ಕೂಡ ಇದೆ. ತುಂಬಾನೇ ಚೆನ್ನಾಗಿದೆ. ಇದು ಒಂಥರ ಶೂಟಿಂಗ್ ಲೊಕೇಶನ್. ಅಲ್ಲಿ ನೋಡಿ ಜನ ಹತ್ಕೊಂಡು ಹೋಗ್ತಿದ್ದಾರೆ ಟೀ ಎಸ್ಟೇಟ್ ಮೇಲಕ್ಕೆ. ಅಂಡ್ ದೆನ್ ಹಂಗೆ ಈ ಕಡೆ ಬಂದ್ರೆ ಇಲ್ಲೊಂದು ಶಾಪ್ ಇದೆ. ಈ ಶಾಪ್ ಅಲ್ಲಿ ನಿಮ್ಗೆ ಕಾಫಿ ಪುಡಿ, ಟೀ ಪುಡಿ, ಈ ಕಡೆ ಸ್ಪೈಸಸ್ ಸಿಗುತ್ತೆ, ಅದೆಲ್ಲ ಸಿಗುತ್ತೆ. ಪರ್ಚೇಸ್ ಮಾಡ್ಬೋದು ಇಲ್ಲಿಗೆ ಬಂದ್ರೆ. ತುಂಬಾನೇ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ನಾನೀಗ ದೇವಸ್ಥಾನದ ಮುಂದೆ ಬಂದು ನಿಂತಿದ್ದೀನಿ. ನೀವು ನೋಡ್ತಿದ್ದೀರಲ್ಲ, ದೇವಸ್ಥಾನದ ಬಲಭಾಗಕ್ಕೆ ಈ ತರ ಚಿಕ್ಕದಾಗ ಒಂದು ಫೌಂಟೈನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಹಂಗೆ ಈ ಕಡೆ ಬಂದ್ರೆ ಇದು ಗಣಪತಿ ದೇವಸ್ಥಾನ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾರೋ ಈ ಟೀ ಎಸ್ಟೇಟ್ ನವರು. ಎಷ್ಟು ನೀಟಾಗಿ ಗ್ರಾನೈಟ್ ಎಲ್ಲ ಹಾಕಿ ಟೆಂಪಲ್ ಕಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ನಾವಿಲ್ಲೊಂದು ½ an hour ಗಿಂತೂ ಜಾಸ್ತಿ ಕುತ್ಕೊಂಡ್ವಿ. ಈ ಟೀ ಎಸ್ಟೇಟು ಮತ್ತೆ ಗಣೇಶನ್ ದೇವಸ್ಥಾನ ನೋಡ್ಕೊಂಡು ನಾವು ಕಳಸಾ ಕಡೆ ರಿಟರ್ನ್ ಹೊರಟ್ವಿ. ನಾವು ನೆಕ್ಸ್ಟ್ ನೋಡ್ಬೇಕಂತ ಅನ್ಕೊಂಡಿರೋ ಪ್ಲೇಸು ಹ್ಯಾಂಗಿಂಗ್ ಬ್ರಿಡ್ಜ್. ಈ ಹ್ಯಾಂಗಿಂಗ್ ಬ್ರಿಡ್ಜು ಕಳಸಾದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಈ ಕಳಸಾದಲ್ಲಿ ಬರೋ ದೇವಸ್ಥಾನದ ಹಿಂಭಾಗದ ರೋಡಿಂದ ಹೋಗ್ಬೋದಂತೆ. ಕಾರ್ ಕೂಡ ಹೋಗುತ್ತೆ ಅಂತಂದ್ರು ಅಲ್ಲಿ ದೇವಸ್ಥಾನದ ಹತ್ರ ಕೇಳಿದಾಗ. ನಡ್ಕೊಂಡ್ ಕೂಡ ಹೋಗ್ಬೋದು 1 ಕಿಲೋಮೀಟರ್. ಅಂಡ್ ದೆನ್ ಆಟೋಗಳು ಕೂಡ ಹೋಗುತ್ತೆ. ದೇವಸ್ಥಾನದ ಹತ್ರ ಆಟೋಗಳಿರುತ್ತೆ. ಅವರನ್ನ ಕೇಳಿದ್ರು ಕೂಡ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಕರ್ಕೊಂಡೋಗಿ ಅಂತ. ಸೊ ಆಟೋದಲ್ಲಿ ಹೋಗ್ಬೋದು. ನೀವು ನೋಡ್ತಿದ್ದೀರಲ್ಲ, ಈ ರೋಡಲ್ಲಿ ಹೋಗ್ಬೇಕು. ನಿಮ್ಗಲ್ಲಿ ಮುಂದೆ ಕಾಂಪೌಂಡ್ ಕಾಣಿಸ್ತಿದ್ಯಲ್ಲ, ಆ ಕಾಂಪೌಂಡ್ ಒಳಗಡೆ ಲೆಫ್ಟ್ ಸೈಡ್ ಇರೋದು ದೇವಸ್ಥಾನ.
ನೀವು ನೋಡ್ತಿದ್ದೀರಲ್ಲ, ಇದು ಹ್ಯಾಂಗಿಂಗ್ ಬ್ರಿಡ್ಜ್. ಕೆಳಗಡೆ ಹರಿತಿರೋದು ಭದ್ರಾ ರಿವರು. ನದಿಯ ಆ ಕಡೆ ದಂಡೆಯಲ್ಲಿ ಕೆಲವು ಮನೆಗಳಿದೆಯಂತೆ. ಆ ಮನೆಗಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ನ ಕಟ್ಟಿದ್ದಾರೆ. ಇವನ್ ನದಿ ಎಷ್ಟೇ ಜೋರಾಗಿ ಹರಿದ್ರೂ ಪ್ರಾಬ್ಲಮ್ ಇಲ್ದಂಗೆ ಈ ಸೇತುವೆ ಬಳಸ್ಕೊಂಡು ಅವರು ತಮ್ಮ ಮನೆಗಳಿಗೆ ಓಡಾಡಬಹುದು. ಸೊ ಹಂಗೆ ಸೇತುವೆ ಮೇಲೆ ನಡ್ಕೊಂತ ಮಧ್ಯಕ್ಕೆ ಹೋಗೋಣ, ಅಲ್ಲಿಂದ ಯಾವ ರೀತಿ ವ್ಯೂ ಕಾಣುತ್ತೆ ಅಂತ ನೋಡೋಣ. ಇದು ನಿಮ್ಗೆ ಕೆಳಗಡೆಯಿಂದ ಕಾಣುವಂತ ವ್ಯೂ. ನೀವು ನೋಡ್ತಿದ್ದೀರಲ್ಲ, ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂಡ್ ದೆನ್ ಭದ್ರಾ ನದಿ ಹರಿತಾ ಇದೆ. ಸೊ ಫ್ರೆಂಡ್ಸ್, ಯಾರೇ ಆಗ್ಲಿ ಕಳಸಾ ಹೊರನಾಡುಗೆ ಟ್ರಿಪ್ ಬಂದ್ರೆ ಈ ಎರಡು ಪ್ಲೇಸ್ ನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ನೇಚರ್ ನ ಇಷ್ಟ ಪಡೋರು ಈ ಪ್ಲೇಸ್ಗೆ ಬಂದ್ರೆ ತುಂಬಾನೇ ಎಂಜಾಯ್ ಮಾಡ್ತೀರಾ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ ಕಮೆಂಟ್ ಅಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸ್ ಅಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.